ದೇವರ ನಾಡು ಅಂತ ಕರೆಸ್ಕೊಳ್ಳೋ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತು? ವೆಲ್ಕಮ್ ಟು ದ ಡೇ 20 ಆಫ್ ನಮ್ಮ ನಾಡು. ಈ ಜಿಲ್ಲೆಯ ಆಡಳಿತ ಕೇಂದ್ರ ಮಂಗಳೂರು. ಮಂಗಳಾದೇವಿಯ ನೆಲೆಯಾದ ಕಾರಣ ಇದನ್ನ ಮಂಗಳೂರು ಅಂತ ಕರೆದ್ರು. ಆಳುಪರು ವಂಶದ ರಾಜರು ಸುಮಾರು 1300 ವರ್ಷಗಳ ಕಾಲ ಈ ನೆಲವನ್ನ ಆಳ್ತಾರೆ. ಟಿಪ್ಪುವಿನ ಕಾಲದಲ್ಲಿ ಕಿನಾರ ಹಾಗೂ ಬ್ರಿಟಿಷರಿಂದ ಕೆನರಾ ಅಂತ ಕರೆಸಿಕೊಳ್ಳುತ್ತಿತ್ತು ಈ ಪ್ರದೇಶ. ಉಳ್ಳಾಲವನ್ನು ಆಕ್ರಮಿಸಲು ಬಂದ ಪೋರ್ಚುಗೀಸರನ್ನು ಸಮುದ್ರದಲ್ಲೇ ಸೊಕ್ಕಡಗಿಸಿ ಕಳುಹಿಸಿದ ರಾಣಿ ಅಬ್ಬಕ್ಕ ದೇವಿಯ ನೆಲೆ ಇದು. ತುಳುನಾಡ ದೈವಗಳ ಭೂತಾರಾಧನೆ, ನಾಗಾರಾಧನೆ ಹಾಗೂ ಯಕ್ಷಗಾನಗಳ ಜೊತೆಗೆ ಕೋಳಿ ಅಂಕ ಹಾಗೂ ತಾಳಮದ್ದಳೆ ಇಲ್ಲಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಕಾರ್ಪೊರೇಷನ್ ಬ್ಯಾಂಕ್ಗಳಂತಹ ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಉಗಮವಾಗಿದ್ದು ಇದೇ ದಕ್ಷಿಣ ಕನ್ನಡದಲ್ಲಿ. ಇಲ್ಲಿನ ಮೂಡಬಿದಿರೆಯಲ್ಲಿ ಜೈನರ ಅನೇಕ ಬಸದಿಗಳಿದ್ದು ಇದನ್ನ ಜೈನರ ಕಾಶಿ ಅಂತ ಕರೀತಾರೆ. ದೇಶದ 7ನೇ ಅತಿ ದೊಡ್ಡ ಸೀ ಪೋರ್ಟ್ ನ ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಂಗಳೂರಲ್ಲಿ ಇದೆ. ಸಮುದ್ರ ಕಿನಾರೆಯ ಜಿಲ್ಲೆಯಾದ ಇಲ್ಲಿ ಅನೇಕ ಕೈಗಾರಿಕೆಗಳು ಕೂಡ ಇದೆ. ರಾಜ್ಯದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಈ ಜಿಲ್ಲೆಯಲ್ಲಿ SDM ಉಜಿರೆ, ಮಂಗಳೂರು ವಿವಿ, ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಹಾಗೂ ಆಳ್ವಾಸ್ ಇನ್ಸ್ಟಿಟ್ಯೂಟ್ ನಂತಹ ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಇವೆ. ಜಿಲ್ಲೆಯ ಚಾರ್ಮುಡಿ ಘಾಟ್ನ ಸೌಂದರ್ಯ ಮಳೆಗಾಲದಲ್ಲಿ ಮನಮೋಹಕವಾಗಿರುತ್ತೆ. ಧರ್ಮಸ್ಥಳದ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ದುರ್ಗಾ ಪರಮೇಶ್ವರಿ ಹಾಗೂ ಕುತ್ತಾರಿನ ಕೊರಗಜ್ಜ ಆದಿ ಸ್ಥಳ ಇಲ್ಲಿನ ಪವಿತ್ರ ಕ್ಷೇತ್ರಗಳು. ಇವಾಗ ನೀವು ಹೇಳಿ, ತುಳುನಾಡ ಸೀಮೆಯಲ್ಲಿ ಯಾವ ಯಾವ ಜಿಲ್ಲೆ ಬರುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.